ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೆಯ್ಟ್ ಲಾಸ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಇಡೀ ದಿನ ಹೇಗೆ ಹೋಯಿತು ಅಂತ ಹೇಳಿ ನೋಡ್ಕೊಂಬನ್ನಿ. ಸೊ ನನ್ನ ಇವತ್ತಿನ ಔಟ್ಫಿಟ್ ಇದು, ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ನೆಕ್ಲೆಸ್ ಸೆಟ್ ತುಂಬ ಸಲ ಕೇಳ್ತಾನೆ ಇರ್ತೀರಾ. ಇದು ಮೀಶೋಲ್ಲಿ ಬೈ ಮಾಡಿದ್ದು, ವಿತ್ ಇಯರಿಂಗ್ ಬರುತ್ತೆ ಆ್ಯಂಡ್ ಬ್ಯಾಂಗಲ್ಲು. ಪ್ರತಿಯೊಂದು ಮೀಶೋದೇ, ಬಟ್ ಸ್ಯಾರಿ ಮೀಶೋದಲ್ಲ, ಇದು ಅಮ್ಮ ಮನೆಯಿಂದ ತಂದಿದ್ದ ಸೀರೆ, ತವ್ರ ಮನೆ ಸೀರೆ. ಏನೋ ಒಂದು ಸ್ಕೂಲ್ ಫಂಕ್ಷನ್ ಇತ್ತು, ಹಾಗಾಗಿ ಸ್ವಲ್ಪ ಸ್ಮಾರ್ಟಾಗಿ ಚೆನ್ನಾಗಿ ರೆಡಿಯಾಗಿ ಹೋಗಿದೆ. ಸೊ ಈಗ ತಡ ಮಾಡೋದು ಬೇಡ, ಹೋಗಿ ವೆಯ್ಟ್ ಲಾಸ್ ವಿಡಿಯೋನ ನೋಡ್ಕೊಂಬನ್ನಿ. ಡೇ 10 ವೆಯ್ಟ್ ಲಾಸಲ್ಲಿ ನಾನು ತಗೊಳ್ತಾ ಇರುವಂಥ ಡಿಟಾಕ್ಸ್ ಡ್ರಿಂಕು. 6 ಗಂಟೆಗೆ 1 ಲೋಟ ಬಿಸಿನೀರು ತೊಗೊಂಡು ಅರ್ಧ ಲೆಮನ್ನ ಹಿಂಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಜೇನುತುಪ್ಪ ಆ್ಯಡ್ ಮಾಡ್ಕೋಬೋದು, ಬಟ್ ನನ್ನ ಬಾಡಿ ಬೇಗ ಹೀಟ್ ಆಗುತ್ತೆ. ಸೊ ಐ ಅವಾಯ್ಡ್ ಜೇನುತುಪ್ಪ ಮಾತ್ರ ನಾನು ಅವಾಯ್ಡ್ ಮಾಡ್ತಾ ಇರ್ತೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ರೆಡಿ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು. ಮಾರ್ನಿಂಗ್ ನಾನು 6 ಗಂಟೆಗೆ ಮಸ್ಟ್ ಆ್ಯಂಡ್ ಶುಡ್ ಒಂದು ಡಿಟಾಕ್ಸ್ ಡ್ರಿಂಕ್ನ ತಗೊಳ್ತಾನೆ ಇರ್ತೀನಿ. ವೆಯ್ಟ್ ಲಾಸಲ್ಲಿ ಇರಲಿ ಇಲ್ಲದೆ ಇರಲಿ, ಸೊ ಇದೊಂದು ಅಭ್ಯಾಸ. ಅಟ್ಲೀಸ್ಟ್ ಬಿಸಿನೀರು ಕುಡಿಯೋದಾದರೂ ಒಂದು ಬೆಳಗಿನ ಅಭ್ಯಾಸ ಆಗಿರುತ್ತೆ ನನಗೆ. ಸೊ ಹಾಗಾಗಿ ನನ್ನ ಡಿಟಾಕ್ಸ್ ಡ್ರಿಂಕ್ ವಾಟರ್ನ ಕುಡ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೈ ರಿಚ್ ಪ್ರೋಟೀನ್ ಇರುವಂತಹ ಹೆಸರು ಕಾಳು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿನ ಸಪ್ರೇಟಾಗಿ ನನ್ನ ಚಾನಲಲ್ಲೇ ಹಾಕಿದ್ದೀನಿ, ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಬನ್ನಿ. ಸೊ ಇಲ್ಲಿ ಜಸ್ಟ್ ಏನು ತಗೊಂಡಿದ್ದೀನಿ ಅಂತ ಮಾತ್ರ ನಾನು ತೋರಿಸಿದ್ದೀನಿ. 2 ದೋಸೆ ತೊಗೋಬೋದು, 3 ದೋಸೆ ತೊಗೋಬೋದು, ಯಾಕಂದರೆ ಇಲ್ಲಿ ಅಕ್ಕಿನ ಕಡಿಮೆ ಕ್ವಾಂಟಿಟಿಯಲ್ಲಿ ಬಳಸಿರ್ತೀವಿ. ಹೆಸರು ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಹೆಸರು ಕಾಳು ಜಾಸ್ತಿ ಬಳಸಿರೋದ್ರಿಂದ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಸೊ ಗ್ರೀನ್ ಟೀ ತೊಗೊಂಡೆ. ಗ್ರೀನ್ ಟೀ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ತುಂಬ ಚೆನ್ನಾಗಿ ಗ್ರೀನ್ ಟೀ ವೆಯ್ಟ್ ಲಾಸ್ದು. ಮೀಶೋ ಅಲ್ಲಿ ಜಸ್ಟ್ ನಿಮ್ಗೆ 120 ರೂಪೀಸ್ ಒಳಗಡೆ ಎಲ್ಲ ಸಿಗುತ್ತೆ. ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ, ಜೊತೆಗೆ ಒಂದು ಗ್ರೀನ್ ಟೀನೂ ಕೂಡ ತಗೊಂಡೆ. 8 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀನಿ. ಸಮ್ಟೈಮ್ಸ್ ಸ್ನಾನ ಮಾಡಿ ತಿಂತೀನಿ, ಸಮ್ಟೈಮ್ ಮೊದಲೇ ತಿಂದುಬಿಡ್ತೀನಿ. ಲಂಚ್ಗೂ ಕೂಡ ನಾನು 2 ದೋಸೆ, ಸೀಬೆಹಣ್ಣು ಮತ್ತು ಪ್ರೋಟೀನ್ಗೋಸ್ಕರ ಮತ್ತಷ್ಟು ಒಂಚೂರು ಕಡಲೆಕಾಯಿ ಚಟ್ನಿ ತೊಗೊಂಡು ಆ್ಯಂಡ್ ನನ್ನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ಗೆ ಹೋಗಿ ಬಂದೆ. ರಾತ್ರಿ ಊಟಕ್ಕೆ ಸ್ವಲ್ಪ ಮುದ್ದೆ, ಸ್ವಲ್ಪ ರೈಸು ಮತ್ತು ಸೀಬೆಹಣ್ಣು ಸಾಂಬಾರನ್ನ ತೊಗೊಂಡು ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಊಟ ಮುಗಿಸ್ಕೊಂಡೆ. ಇವತ್ತು ನನಗೆ ಎಕ್ಸಸೈಸ್ ಸ್ಕಿಪ್ ಆಯಿತು, ವಾಕ್ ಹೋಗೋಕ್ಕೆ ಕೂಡ ಸ್ಕಿಪ್ ಆಯಿತು. ಬಟ್ ಸಮ್ ಟೈಮ್ ಹಾಗಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಒನ್ ಡೇ ಅಡ್ಜಸ್ಟ್ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ನೋಡ್ಕೊಂಬಂದ್ರಲ್ವ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈಗಲಾದರೂ ಲೈಕ್ ಮಾಡಿ. ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇಷ್ಟೊತ್ತು ಯಾರಾದರೂ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಇದ್ದರೆ, ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ಆ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ. ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೆಯ್ಟ್ ಲಾಸ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ.